ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಪಿಲ್ ಜಳಕಾಪುರಿ ಯೂಟ್ಯೂಬ್ ಚಾನೆಲ್. ತಮ್ಮೆಲ್ಲರಿಗೂ ಕೂಡ ಈ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಅಪ್ಡೇಟ್ಸ್ ಏನಪ್ಪಾ ತಂದಿದ್ದೀನಿ ಅಂತಂದ್ರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ರಿಲೀಸ್ ಆಗಬೇಕಾಗಿತ್ತು. ಆದ್ರೆ ಅದನ್ನ ಕಾರಣಾಂತರಗಳಿಂದ ಜೂನ್ 4ಕ್ಕೆ ಮುಂದೂಡಲಾಗಿದೆ. ಇದಕ್ಕೆ ಏನೇನ್ ಕಾರಣಗಳಿವೆ, ಯಾಕೆ ಯಶ್ ಈ ರೀತಿ ಮಾಡಿದ್ರು, ಮಾರ್ಚ್ 19ಕ್ಕೆ ರಿಲೀಸ್ ಮಾಡಿದ್ರೆ ಏನಾಗ್ತಾ ಇತ್ತು ಅನ್ನೋಕಂತ ಸಾಕಷ್ಟು ಸವಾಲುಗಳು, ಪ್ರಶ್ನೆಗಳು, ಎಲ್ಲಾ ರೀತಿಯಾದಂತ ಗೊಂದಲಗಳು ಕೂಡ ಸರ್ವಸಾಮಾನ್ಯರಲ್ಲಿ ಹಾಗೆ ಉಳಿದಿವೆ. ಅವೆಲ್ಲದಕ್ಕೂ ಕೂಡ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಆಲ್ರೆಡಿ ಪಿಕ್ಚರ್ ರಿಲೀಸ್ ಡೇಟ್ ಅನ್ನ ಯಶ್ ಅವರು 2 ತಿಂಗಳ ಮೊದಲೇ ಅನೌನ್ಸ್ ಮಾಡಿದ್ರು. ಮಾರ್ಚ್ 19ಕ್ಕೆ ಮೂವಿ ರಿಲೀಸ್ ಆಗತ್ತೆ ಅಂತಂದ್ರೆ ಹೇಳಿದ್ರು. ಆದ್ರೆ ಇವಾಗ ಸ್ನೇಹಿತರೆ, ನೀವೆಲ್ಲ ನೋಡ್ತಾ ಇದ್ದೀರಿ ವಿಶ್ವದಲ್ಲಿ ಯಾವ ರೀತಿಯಾದಂತ ಗಲಾಟೆ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಅಮೆರಿಕ ಮತ್ತೆ ಇಸ್ರೇಲ್ ಇವರಿಬ್ರು ಸೇರಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ದಾಳಿ ಮಾಡದೆ ಅಷ್ಟೇ ಅಲ್ಲದೆ ಅಲ್ಲಿನ ಸುಪ್ರೀಂ ಲೀಡರ್ ಆದಂತ ಖಮೇನಿಯನ್ನು ಕೂಡ ಉಳಿಸಿದ್ದಾರೆ. ಯಶ್ ಅವರ ಮೇನ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ, ಅವರು ಪ್ಯಾನ್ ಇಂಡಿಯಾಕ್ಕೆ ಮಾತ್ರ ಸೀಮಿತ ಅಲ್ಲ, ಅವರು ಇಂಟರ್ನ್ಯಾಷನಲ್ ವೈಡ್ ತಮ್ಮ ಸಿನಿಮಾವನ್ನು ಪ್ರಚಾರ ಮಾಡಬೇಕು, ಅವರ ಇಮೇಜ್ ಅನ್ನ ಇಂಟರ್ನ್ಯಾಷನಲ್ ವೈಡ್ ಅವರನ್ನ ಜನ ಹಿಡಿಸಬೇಕು ಅನ್ನೋಕಂತ ಇಂಟೆನ್ಷನ್ ಯಶ್ ಅವರಲ್ಲಿದೆ. ಹಾಗೆ ಮತ್ತೇನಪ್ಪಾ ಅಂತಂದ್ರೆ, ಅದೇ ರೀತಿಯಾಗಿ ಮಾರ್ಚ್ 19ನೇ ಡೇಟಿಗೆ ಧುರಂಧರ್ 2 ಕೂಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಕೂಡ ಒಂದು ಒಳ್ಳೆ ರೀತಿಯಾದಂತ ಸಿನಿಮಾ ಇದೆ. ಇವಾಗಲೇ 1000 ಕೋಟಿ ರೂಪಾಯಿ ಬಾಚಿದೆ ಈ ಸಿನಿಮಾ. ಮತ್ತೆ 2 ಪಿಕ್ಚರ್ಗಳು ಕೂಡ ಒಂದೇ ದಿವಸದಲ್ಲಿ ಬಂದಾಗ ಸರ್ವಸಾಮಾನ್ಯವಾಗಿ ಕ್ಲಾಶ್ ಆಗುತ್ತವೆ. ಇವಾಗಲೇ ಧುರಂಧರ್ ಚಾಪ್ಟರ್ 1 ಅನ್ನ ಆದಷ್ಟು ಜನ ಲೈಕ್ ಮಾಡಿದ್ದಾರೆ, ಆ ಪಿಕ್ಚರ್ ಅನ್ನ ಇಷ್ಟಪಟ್ಟಿದ್ದಾರೆ. ಅದೊಂದು ನ್ಯಾಷನಲಿಸಂ ಮೂವಿ ಆಗಿದೆ. ಯಾವ ರೀತಿ ಕಾಲದಂಧೆ ನಡೀತಾ ಇತ್ತು ಪಾಕಿಸ್ತಾನದಲ್ಲಿ, ಯಾವ ರೀತಿ ಸಂಸತ್ ಮೇಲೆ ಪಾಕಿಸ್ತಾನದವರು ದಾಳಿ ಮಾಡಿದ್ರು, ಅವೆಲ್ಲವನ್ನು ಕೂಡ ಧುರಂಧರ್ ಚಾಪ್ಟರ್ 1 ಬಹಳ ಅದ್ಭುತವಾಗಿ ಪ್ರದರ್ಶಿಸಿದ್ದಾರೆ. ಅದೇ ರೀತಿಯಾಗಿ ಒಂದು ಒಳ್ಳೆ ಸ್ಟ್ರಾಟಜಿ ಮಾಡಿ ಧುರಂಧರ್ ಅವರು ಟಾಕ್ಸಿಕ್ ಜೊತೆನೆ ಮೂವಿಯನ್ನ ರಿಲೀಸ್ ಮಾಡಲು ಪ್ಲಾನ್ ಮಾಡಿದ್ರು. ಆದ್ರೆ ಇವಾಗ ಟಾಕ್ಸಿಕ್ ಅವರು ತಮ್ಮ ಮೂವಿಯ ದಿನಾಂಕವನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಇದಿಷ್ಟೇ ಈ ಪಿಕ್ಚರ್ಗೆ ಯಶ್ ಮುಂದೂಡಲು ಕಾರಣಗಳಾಗಿವೆ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ್ದಿಷ್ಟ ಅದು ಕಮೆಂಟ್ ಮಾಡಿ. ದಯಮಾಡಿ ಸ್ನೇಹಿತರೆ, ಒಂದು ಕೈ ಮುಗಿ ಕೇಳ್ಕೊಳ್ತೀನಿ ನಿಮ್ಗೆ, ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದಾರೆ, ಆದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.